ಗ್ರಾಮ ಪಂಚಾಯತಿ ಒಳಗೆ ಜನರಿಂದ ಮತದಾರರನ್ನು ಪಡೆದು ಆ ಹಕ್ಕಿರುವಂಥ ಜನಪ್ರತಿನಿಧಿ ಬೋರ್ಡ್ ಬರೋವರೆಗೂ ಯಾವುದೇ ನಿರ್ಣಯವನ್ನು ಮಾಡಬಾರ್ದು ಅಂತ ನಡವಳಿ ಮಾಡೋದ್ರಲ್ಲಿ ಯಾವುದಾರ ಅಧ್ಯಕ್ಷರು ಗ್ರಾಮ ಪಂಚಾಯತಿ PDO ಸದಸ್ಯಗಳು ಬೇಜವಾಬ್ದಾರಿತನ ತೋರಿಸಿದ್ರೆ ಪ್ರಥಮವಾಗಿ ಆ ಪಂಚಾಯತಿಯಿಂದನೇ ಸಮಿತಿಯಿಂದ ಹೋರಾಟಕ್ಕೆ ಕೈಗೊಳ್ಳುತ್ತೆ. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಗ್ರಾಮ ಪಂಚಾಯಿತಿಗಳು ಏನಿದೆ, ಗ್ರಾಮ ಪಂಚಾಯಿತಿಗಳ ಅವಧಿಗಳು ಮುಕ್ತಾಯ ಆಗ್ತಾ ಇದೆ. ಇನ್ನು ಕೆಲವು ಗ್ರಾಮ ಪಂಚಾಯಿತಿ ವಾರ ನೋಡಿದಾಗ ಕೆಲವು ಕಡೆ ಇನ್ನು ಕೆಲವೇ ದಿನಗಳಿದ್ರೆ, ಇನ್ನು ಕೆಲವೇ ತಿಂಗಳುಗಳಿದೆ. ಈ ಸಂದರ್ಭದಲ್ಲಿ ನಾವು ಹಿಂದಿನ ಕೆಲವು ಅನುಭವಗಳೇನಿದೆ ಮಲೆನಾಡಿನ ರೈತರಿಗೆ ಆಗಿರುವಂಥದ್ದು, ಅದು NR ಪುರ ಭಾಗದಲ್ಲಿ ಬಫರ್ ಝೋನ್ ವಿಚಾರವಾಗಿ ಆಗಿತ್ತು. ಏನಂತ ಹೇಳಿದ್ರೆ, ಯಾವಾಗ ಗ್ರಾಮ ಪಂಚಾಯಿತಿಯಲ್ಲಿ ಬೋರ್ಡ್ ಇರೋದಿಲ್ಲ, ಜನಪ್ರತಿನಿಧಿಗಳು ಇರೋದಿಲ್ಲ, ಆ ಸಂದರ್ಭದಲ್ಲಿ ಆಡಳಿತಾಧಿಕಾರಿಗಳನ್ನು ನೇಮಕವನ್ನು ಮಾಡಿರ್ತಾರೆ. ಆ ಆಡಳಿತಾಧಿಕಾರಿಗಳನ್ನು ಇಟ್ಟುಕೊಂಡು ತಮಗೆ ಬೇಕಾದಂತಹ ಕಾಯ್ದೆ ಕಾನೂನುಗಳನ್ನು ಯಾವುದೇ ತೊಡಕನ್ನು ಇಲ್ಲದೇನೆ ಜಾರಿಗೆ ತರುವಂಥ ಕೆಲಸವನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಒಟ್ಟಾಗಿ ಮಾಡಿ ಜನರಿಗೆ ಅನ್ಯಾಯ ಮಾಡಿರುವಂಥ ಹಲವಾರು ಉದಾಹರಣೆಗಳಿದ್ದು, ಅದು ಈ ಸಲ ಪುನರಾವರ್ತನೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಸಮಿತಿ ವತಿಯಿಂದ ಪ್ರತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೆಯೇ PDO ಅವರಿಗೆ ಒಂದು ರಿಕ್ವೆಷನ್ ಲೆಟ್ರನ್ನು ಕೊಡ್ತಾ ಇದ್ದೀವಿ. ಇವತ್ತು ಎಲ್ಲ ಗ್ರಾಮ ಪಂಚಾಯತಿಗೂ ಒಂದು 2-3 ದಿನಗಳಲ್ಲಿ ಆ ಲೆಟ್ರನ್ನು ತಲುಪಿಸುವ ಕೆಲಸವನ್ನು ಮಾಡ್ತೀವಿ. ಏನಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಯಾವಾಗ ಗ್ರಾಮ ಪಂಚಾಯಿತಿಯ ಬೋರ್ಡ್ ಇರೋದಿಲ್ಲ, ಆ ಸಂದರ್ಭದಲ್ಲಿ ಆಡಳಿತಾಧಿಕಾರಿಗಳನ್ನು ಇಟ್ಟುಕೊಂಡು ನೀವು ಯಾವುದೇ ತುರ್ತಾಗಿ ಅರಣ್ಯ ಯೋಜನೆಗಳಾಗಿರ್ಬೋದು, ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಯೋಜನೆಗಳಾಗಿರ್ಬೋದು ಜಾರಿಗೊಳಿಸುವಂಥ ಕೆಲಸವನ್ನು ಮಾಡಬಾರ್ದು. ಹಾಗೆ ಮಾಡಿದಲ್ಲಿ ಅದು ಜನವಿರೋಧಿ ಆಗತ್ತೆ, ಹಾಗೆಯೇ ಅಸಂವಿಧಾನಿಕವಾಗತ್ತೆ. ಯಾಕಂತ ಹೇಳಿದ್ರೆ, ಜನಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡಿ ಕಳಿಸಿರ್ತೀವಿ, ನಮ್ಮ ಕಷ್ಟ ಮತ್ತೊಂದು ದುಃಖ ದುಮ್ಮಾನಗಳು ಅವ್ರಿಗೆ ಗೊತ್ತಿರುತ್ತೆ. ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಎಲ್ಲ ಪಕ್ಷದ ಬೆಂಬಲಿತವಾಗಿರುವಂಥ ಜನಪ್ರತಿನಿಧಿಗಳು ಎಲ್ಲ ಪಕ್ಷದವರನ್ನೇ ರೈತರ ಪರವಾಗಿಯೇ ಕೆಲಸವನ್ನು ಮಾಡಿದ್ದಾರೆ. ಅವರು ಇಲ್ಲದೆ ಇರುವಂಥ ಸಮಯವನ್ನು ನೋಡಿಬಿಟ್ಟು ನೀವು ನಿಮ್ಮ ಆಡಳಿತದ ಅವಧಿಯಲ್ಲಿ ಯಾವುದೇ ಯೋಜನೆಗಳನ್ನು ಹಿಂಬಾಗಿಲಿನ ಮೂಲಕ ಜಾರಿಗೊಳಿಸುವಂಥ ಪ್ರಕ್ರಿಯೆಯನ್ನು ಮಾಡಬಾರ್ದು. ಅಕಸ್ಮಾತ್ ಹಾಗೆ ಮಾಡಿದಲ್ಲಿ ತಕ್ಷಣವೇ ಆಯಾ ಗ್ರಾಮ ಪಂಚಾಯಿತಿ ವಾರು ನಾವು ಹೋರಾಟವನ್ನು ಕರೆ ಕೊಡ್ತೀವಿ. ಹಾಗೆಯೇ ಅಂಥ ಅಧಿಕಾರಿಗಳು ಯಾರಿರ್ತೀರಿ, ನಿಮ್ಮ ವಿರುದ್ಧ ಕಾನೂನು ಹೋರಾಟವನ್ನು ಸಹ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಇವತ್ತು ಕೊಡ್ತಾ ಇದ್ದೀವಿ. ಹಾಗೆಯೇ ಪ್ರತಿ ಗ್ರಾಮ ಪಂಚಾಯಿತಿಗೂ ಸಹ ನಾವು ಈಗಾಗಲೇ ರಿಕ್ವೆಸ್ಟ್ ಲೆಟ್ರನ್ನು ತಯಾರು ಮಾಡಿದ್ದು, ನಮ್ಮ ಸಮಿತಿಯ ಸ್ಥಳೀಯ ಪ್ರಮುಖ ನಾಯಕರುಗಳು ಯಾರ್ಯಾರು ಇರ್ತಾರೆ ಅವರು ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕ ಮಾಡಿ ತಮಗೆ ತಲುಪಿಸ್ತಾರೆ. ಎಲ್ಲ ಗ್ರಾಮ ಪಂಚಾಯಿತಿಯವರು ಈ ವಿಷಯವನ್ನು ಬಹಳ ಗಂಭೀರವಾಗಿ ತಗೊಂಡು ನಡವಳಿಯನ್ನು ಪಾಸ್ ಮಾಡಬೇಕು. ಈಗ ಇರುವಂಥ ಬೋರ್ಡ್ನವರೇ ತಾವು ತಮ್ಮ ಬೋರ್ಡ್ ಮುಗಿಯೋದ್ರ ಒಳಗಡೆ ನಡವಳಿಯನ್ನು ಪಾಸ್ ಮಾಡಿ ಮುಂದಿನ ಕಾಲಾವಧಿ ಏನು ಅವಧಿ ಒಂದು ಖಾಲಿ ಇರುತ್ತೆ, ಆ ಅವಧಿನಲ್ಲಿ ಯಾವುದೇ ಇಂತಹ ಅವೈಜ್ಞಾನಿಕ ಯೋಜನೆಗಳನ್ನು ಜಾರಿಗೆ ತರಬಾರ್ದು ಅಂಥೇಳಿ ಪಾಸ್ ಮಾಡಬೇಕು ಅಂಥೇಳಿ ನಾವೆಲ್ಲ ಜನಪ್ರತಿನಿಧಿ ಅಧ್ಯಕ್ಷರಾಗಿರ್ಬೋದು ಹಾಗೆಯೇ ಅಧಿಕಾರಿಗಳಾಗಿರ್ಬೋದು ಅವ್ರ ಹತ್ರ ಮನವಿ ಮಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯಿತಿಯ ಅವಧಿ ಮುಕ್ತಾಯ ಆಗಿ ಏನು ಬೋರ್ಡು ಹಂತ ಮುಗಿಯುತ್ತೆ, ಅದ್ರ ನಂತರ ಈ ಹಿಂದೆ ಅನೇಕ ದ್ವಂದ್ವದ ಕಾನೂನುಗಳನ್ನು ಮಾಡೋದಕ್ಕೆ ವರದಿನ ತಯಾರಿ ಮಾಡಿಸ್ಕೊಂಡು ಯಾವುದ್ಯಾವುದೋ ಬೇನಾಮಿ ಸೈನ್ ಹಾಕಿಸ್ಕೊಂಡು ಒಂದಷ್ಟು ಆದೇಶನ ಬಫರ್ ಝೋನು ಈ ಥರದ ಇದನ್ನು ಮಾಡಿದ್ರಿಂದ ಸಮಿತಿ ಭಾಳ ಜಾಗೃತಿಗೊಂಡು ಇನ್ನು ಮುಂದೆ ಯಾವತ್ತು ಗ್ರಾಮ ಪಂಚಾಯತಿ ಒಳಗೆ ಜನರಿಂದ ಮತದಾರರನ್ನು ಪಡೆದು ಆ ಹಕ್ಕಿರುವಂಥ ಜನಪ್ರತಿನಿಧಿ ಬೋರ್ಡ್ ಬರೋವರೆಗೂ ಯಾವುದೇ ನಿರ್ಣಯವನ್ನು ಮಾಡಬಾರ್ದು ಅಂತೇಳಿ ಹೇಳಿದ್ದಾರೆ. ಒಳ್ಳೆಯ ಒಂದು ವಿಚಾರ ಇದು. ಮುಂದಿನ ದಿನಗಳಲ್ಲಿ ಪ್ರತಿ ಒಂದು ಗ್ರಾಮ ಪಂಚಾಯತಿಯಲ್ಲಿ ಈ ಥರದ ಕೆಲವೊಂದು ಬೋರ್ಡ್ ಇಲ್ದಿದ್ದವು, ಬಾಡಿ ಇಲ್ದಿದ್ದವು ಮಾಡುವಂಥ ಒಂದು ಕುತಂತ್ರವನ್ನು ತಡೆಯೋದಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ಆದಷ್ಟು ಬೇಗ ಯಾವ ಗ್ರಾಮ ಪಂಚಾಯತಿಯಲ್ಲಿ ಅವಧಿ ಮುಗಿಯುತ್ತೆ ಅದರ ಒಳಗೇ ಆ ಭಾಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳು ತುರ್ತು ಸಭೆ ಕರೆದು ಒಂದು ನಡವಳಿಯನ್ನು ಮಾಡಿ, ಯಾವುದೇ ಕಾರಣಕ್ಕೂ ನಡವಳಿ ಮಾಡೋದ್ರಲ್ಲಿ ಯಾವುದಾರ ಅಧ್ಯಕ್ಷರು ಗ್ರಾಮ ಪಂಚಾಯತಿ PDO ಸದಸ್ಯಗಳು ಬೇಜವಾಬ್ದಾರಿತನ ತೋರಿಸಿದ್ರೆ ಪ್ರಥಮವಾಗಿ ಆ ಪಂಚಾಯತಿಯಿಂದನೇ ಸಮಿತಿಯಿಂದ ಹೋರಾಟಕ್ಕೆ ಕೈಗೊಳ್ಳುತ್ತೆ ಅಂತ ನಿರ್ಣಯಿಸಿದೆ ಈ ಸಮಿತಿಯ ಒಂದು ಮೀಟಿಂಗ್ನಲ್ಲಿ. ಅದಕ್ಕೆ ದಯವಿಟ್ಟು ಯಾರು ಗುರಿಯಾಗಬೇಡಿ, ನಿಮ್ಮ ಕರ್ತವ್ಯನ ನಿಭಾಯಿಸಿ ಅಂತ ಕೇಳ್ತಾ, ಇಡೀ ಕ್ಷೇತ್ರದ ರೈತರು ಅದೇ ರೀತಿ ನಮ್ಮ ಸಮಿತಿಯ ಪದಾಧಿಕಾರಿಗಳು ಆ ಭಾಗದಲ್ಲಿ ಗ್ರಾಮ ಪಂಚಾಯತಿಯ ಸದಸ್ಯರುಗಳಿಗೆ ಅಭಿವೃದ್ಧಿ ಅಧಿಕಾರಿಗಳಿಗೆ ಆದಷ್ಟು ಬೇಗ ನಡವಳಿ ಮಾಡಿ ತಿಳಿಸಿ ಅಂತ ತಮ್ಮೆಲ್ಲರ ಮುಖಾಂತರ ಕೇಳ್ಕೊಳ್ತೇನೆ.
ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.